ಎಂ.ಐ. ಪಾಟೀಲ್ರು ಇಲ್ಲ ನಾನು ಕೊನೆ ಎಲೆಕ್ಷನು ಆದರೆ ಇನ್ಮೇಲೆ ನಾನು ನಿಮಗಿದು ಮಾಡಲ್ಲ ಅಂತ ಹೇಳಿದ್ರು. ಹಂಗೆ ನಾನು ಹೇಳಲ್ಲಪ್ಪ, ನಾನು ಹುಟ್ಟಿದ್ದೇ ರಾಜಕೀಯ ಮಾಡೋಕ್ಕೆ. ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ, ಆದರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಸೋಗೋಸ್ಕರನೇ ನನ್ನ ಕೊನೆ ಉಸಿರಿರೋವರೆಗೆ ಮಾಡ್ತೀನಿ. ಕೊನೆ ಉಸಿರಿರೋವರೆಗೆ ಇದು ಹೋರಾಟ ನಡೆದಿದ್ದೆ ನಮ್ಮದು. ರಿಟೈರ್ ಆಗೋದಿಲ್ಲ. ರಿಟೈರ್ ನೀವು ಪೊಸಿಷನ್ಲಿಂದಾಗಿ, ರಿಟೈರ್ ಎಲೆಕ್ಷನ್ಲಿಂದಾಗಿ. ಆದರೆ ನೀವು ತತ್ವದಗೋಸ್ಕರ ಏನು ಹೋರಾಟ ಇರ್ತೀರಿ, ನಿಮ್ಮ ತತ್ವಕ್ಕೆ ಸೋಲಾಗಬಾರ್ದು. ನೀವು ಸೋಲ್ಸಕ್ಕೆ BJP RSS ತತ್ವಕ್ಕೆ ಸೋಲ್ಸಕ್ಕೆ ಹುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗೋಕ್ಕಿಲ್ಲ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ, MLA ಇಂದ ರಿಟೈರ್ ಆಗಿ, ಬಟ್ ಈ ಐಡಿಯಾಲಜಿ ಏನಿದೆ, ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ. ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ, ನಾ ಮುಂದೆ ಎಲೆಕ್ಷನ್ ನಿಂದ್ರ, ಅದು ಸರಿ, ನಿಮ್ಮ ವೋಟರ್ಗೆ ಹೇಳಿ ಮತ್ತೊಂದು. ಆದರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ, ಯಾರಿಗೆ ಅನ್ಯಾಯ ಆಗಿದೆ, ಅದು ಅನ್ಯಾಯವನ್ನು ಸರಿಪಡಿಸೋಕ್ಕೆ ನಾವು ಯಾವುದೇ ರೂಪದಲ್ಲಾಗಲಿ ಕೆಲಸ ಮಾಡಬೇಕು.